ಸ್ನೇಹಿತರೆ, ಅದೊಂದು ಚರ್ಚಿನಲ್ಲೊಬ್ಬ ಉದಾರಿ ಪಾದ್ರಿ ಕೇವಲ ಧರ್ಮ ಪ್ರಚಾರವಷ್ಟೇ ತನ್ನ ಜೀವನದ ಉದ್ದೇಶವೆಂದು ಭಾವಿಸಿದವನು. ತನ್ನ ಚರ್ಚಿನ ಸುತ್ತಮುತ್ತ ಇದ್ದ ಬಡ ಕೂಲಿ ಕಾರ್ಮಿಕರ ಮನೆಗೆ ಹೋಗಿ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕೆಂದು ಪ್ರಚಾರ ಮಾಡುತ್ತಿದ್ದ. ಅಂಥ ಬಡ ವಿದ್ಯಾರ್ಥಿಗಳಿಗಾಗಿ ಒಂದು ಶಾಲೆಯನ್ನು ಸಹ ಚರ್ಚಿನ ಕೆಳಭಾಗದ ಒಂದು ಪುಟ್ಟ ಕೊಠಡಿಯಲ್ಲಿ ನಡೆಸುತ್ತಿದ್ದ. ಅಲ್ಲಿ ತನ್ನ ಬಿಡುವಿನ ವೇಳೆಯಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಪ್ರೀತಿಯಿಂದ ಕಲಿಸುತ್ತಿದ್ದ. ಅವರಿಗೆ ಲಘು ಉಪಹಾರ, ಪುಸ್ತಕ, ಬಟ್ಟೆ ಎಲ್ಲವನ್ನೂ ನೀಡಿ ಅವರು ಭವಿಷ್ಯದ ಉತ್ತಮ ನಾಗರಿಕರಾಗಲು ಬೇಕಾದ ವಾತಾವರಣವನ್ನು ಸೃಷ್ಟಿಸಿದ್ದ. ಹೀಗಾಗಿ ಆತ ಆ ಪ್ರದೇಶದಲ್ಲಿ ತುಂಬ ಪ್ರಸಿದ್ಧಿ ಪಡೆದಿದ್ದ. ಜನ ಅವನಿಗೆ ಎಲ್ಲ ರೀತಿಯ ನೆರವನ್ನು ನೀಡುತ್ತಿದ್ದರು. ಮಕ್ಕಳು ಆಸಕ್ತಿಯಿಂದ ಕಲಿಯುತ್ತಿದ್ದರು. ಆತನ ಹೆಸರು ಡಾಕ್ಟರ್ ರುಷಲ್ ಅರ್ಮನ್ ಕಾನ್ವೆಲ್ ಎಂದು. ಯೇಲ್ ವಿಶ್ವವಿದ್ಯಾಲಯದ ಪದವೀಧರನಾದ ಆತ ಫಿಲಿಡೆಲ್ಫಿಯಾದ ಚರ್ಚ್ ಒಂದರಲ್ಲಿ ಪಾದ್ರಿಯಾಗಿ ಬಂದಾಗ ಸಮಾಜ ಸುಧಾರಣೆ ಮಾಡಬೇಕೆಂಬ ಒತ್ತಾಸೆ ಇತ್ತು. ಒಮ್ಮೆ ಒಂದು ಭಾನುವಾರ ಚರ್ಚಿನಲ್ಲಿ ಪ್ರಾರ್ಥನೆ ಎಲ್ಲ ಮುಗಿದು ಚರ್ಚ್ ಕೆಳಭಾಗದಲ್ಲಿದ್ದ ಒಂದು ಕೊಠಡಿಯಲ್ಲಿ ಅರ್ಮನ್ ಶಾಲೆ ಪ್ರಾರಂಭವಾಯಿತು. ಮಕ್ಕಳ ಗಮನ ಸೆಳೆಯಲು ಒಂದು ಸ್ವಾರಸ್ಯಕರ ಕಥೆಯನ್ನು ಹೇಳುತ್ತಾ ಅವರ ಮನಸ್ಸನ್ನು ಕಲಿಕೆಗೆ ಸಿದ್ಧಪಡಿಸುತ್ತಿದ್ದ. ಆತ ಹೇಳುವ ಕಥೆಯನ್ನು ಮಕ್ಕಳು ಕುತೂಹಲದಿಂದ ಕೇಳುತ್ತಿದ್ದರು. ಶಾಲೆಯ ಆವರಣದಲ್ಲಿ ಸ್ವಲ್ಪ ಶಬ್ದವಿಲ್ಲದೆ ಮಕ್ಕಳು ಶಾಂತ ರೀತಿಯಿಂದ ಶಿಸ್ತಾಗಿ ಕುಳಿತು ಆಲಿಸುತ್ತಿದ್ದರು. ಅಷ್ಟರಲ್ಲಿ ಆ ಕೊಠಡಿಯ ಬಾಗಿಲಿಂದಾಚೆ ಒಬ್ಬ ಬಾಲಕಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ನಿಂತು ಬಿಕ್ಕುತ್ತಿದ್ದಳು. ಕಾನ್ವೆಲ್ ಅಳುವ ಶಬ್ದ ಕೇಳಿ ಬಾಗಿಲಿನಡೆಗೆ ನೋಡಿದಾಗ ಒಬ್ಬ ಪುಟ್ಟ ಬಾಲಕಿ ನಿಂತಿರುವುದು ಕಣ್ಣಿಗೆ ಬಿತ್ತು. ತೇಪೆ ಹಾಕಿದ ಆಕೆಯ ಲಂಗ, ಹಸಿದ ಮುಖ, ಪಾದರಕ್ಷೆ ಇಲ್ಲದೆ ಆಕೆಯ ಕಾಲುಗಳು ಆಕೆ ಅದೆಷ್ಟು ಬಡವಳು ಎಂಬುದನ್ನು ಸಾರಿ ಸಾರಿ ಹೇಳುತ್ತಿದ್ದವು. ದಯಮಯನಾದ ಪಾದ್ರಿ ಎದ್ದು ಹೊರಬಂದು, ಮಗು ಏಕೆ ಹೇಳುತ್ತಿದೆಯೇ, ನಿನಗೇನು ಬೇಕು ಎಂದು ತಲೆ ನೆವರಿಸುತ್ತಾ ಕೇಳಿದ. ಆಗ ಆ ಬಾಲಕಿ ಅಳುತ್ತಾ, ತನಗೆ ಕಲಿಯಲು ತುಂಬ ಆಸೆ ಇದೆ, ಆದರೆ ಒಳಗೆ ಬಂದು ಕುಳಿತುಕೊಳ್ಳಲು ಜಾಗವೇ ಇಲ್ಲ ಎಂದು ತಿಳಿದು ದುಃಖಿಸುತ್ತಿದ್ದೇನೆ ಎಂದು ಉತ್ತರಿಸಿದಳು. ಆಗ ಆ ಪಾದ್ರಿ ಆಕೆಯ ಕೈಯನ್ನು ಮೃದುವಾಗಿ ಹಿಡಿದು ಶಾಲೆಯ ಒಳಗೆ ಕರೆತಂದು ಜಾಗ ಮಾಡಿ ಕೂಡಿಸಿದ. ಪ್ರತಿದಿನ ಬಂದು ಕಲಿಯಲು ತಿಳಿಸಿದ. ಆಕೆಗೆ ಆಗ ಸಂತೋಷವಾಯಿತು. ಪ್ರತಿದಿನ ಶಾಲೆಗೆ ತಪ್ಪಿಸದೆ ಬರುತ್ತಿದ್ದ ಆ ಬಾಲಕಿ ಓದಿನಲ್ಲಿ ತುಂಬ ಚುರುಕು. ಒಮ್ಮೆ ಹೇಳಿಕೊಟ್ಟಿದ್ದನ್ನು ಚಾಚು ತಪ್ಪದೆ ಒಪ್ಪಿಸುತ್ತಿದ್ದಳು. ಆಕೆಯ ಆಸಕ್ತಿ, ಬುದ್ಧಿವಂತಿಕೆ ಮತ್ತು ಶಿಸ್ತು ಪಾದ್ರಿಗೆ ತುಂಬ ಇಷ್ಟವಾಯಿತು. ಆಕೆಯನ್ನು ಮುಂದಿನ ಸಾಲಿನಲ್ಲಿ ಕೂಡಿಸಿ ಪಾಠ ಹೇಳುತ್ತಿದ್ದ. ಈಗ 2 ವರ್ಷಗಳು ಕಳೆದವು. ಆ ಬಾಲಕಿ ಮತ್ತು ಪಾದ್ರಿಯ ನಡುವೆ ಒಂದು ರೀತಿಯ ತಂದೆ ಮಗಳ ಅವಿನಾಭಾವ ಸಂಬಂಧ ಬೆಸೆಯಿತು. ಆಕೆ ಬರುವುದು ಸ್ವಲ್ಪ ತಡವಾದರೂ ಸಾಕು, ಪಾದ್ರಿ ಚಡಪಡಿಕೆ ಹೆಚ್ಚಾಗುತ್ತಿತ್ತು. ಇಂಥ ಬಾಲಕಿ ಒಮ್ಮೆ ಶಾಲೆಗೆ ಬರಲೇ ಇಲ್ಲ. 1 ದಿನವಾಯಿತು, 2 ದಿನವಾಯಿತು, ಬಾಲಕಿ ಮಾತ್ರ ಪತ್ತೇ ಇಲ್ಲ. ಆಗ ಅವನಿಗೆ ತಡೆಯದಾಯಿತು. ಶಾಲೆ ಮುಗಿದ ಕೂಡಲೇ ಆ ಬಾಲಕಿಯನ್ನು ಹುಡುಕಿಕೊಂಡು ಆಕೆಯ ಮನೆಗೆ ಹೋದ. ಮನೆಯಲ್ಲಿ ಮೌನ ಆವರಿಸಿತ್ತು. ಯಾರೊಬ್ಬರು ಮಾತನಾಡುತ್ತಿಲ್ಲ. ಆ ಹುಡುಗಿ ಅಲ್ಲೇ ಕಾಣಿಸದಿದ್ದಾಗ ಪಾದ್ರಿ ಬಾಲಕಿಯ ಬಗ್ಗೆ ವಿಚಾರಿಸಿದ. ಆಗ ಆ ಬಾಲಕಿಯ ತಾಯಿ ಕೊಠಡಿಯೊಂದಕ್ಕೆ ಕರೆದೊಯ್ದಾಗ ತಿಳಿಯಿತು, ಆ ಮುದ್ದು ಕಿಶೋರಿ ಡೆಪ್ಥೇರಿಯಾದಿಂದ ಬಳಲಿ ಈಗಲೂ ಆಗಲೂ ಪ್ರಾಣ ಬಿಡುವ ಸ್ಥಿತಿಯಲ್ಲಿದ್ದಾಳೆ ಎಂದು. ಆಕೆಯ ಸ್ಥಿತಿ ನೋಡಿ ಕಣ್ಣೀರಿಟ್ಟರು ಕಾನ್ವೆಲ್. ಸ್ವಲ್ಪ ಸಮಯದಲ್ಲಿಯೇ ಆ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಕಾನ್ವೆಲರ ನೇತೃತ್ವದಲ್ಲಿ ಆಕೆಯ ಅಂತ್ಯ ಸಂಸ್ಕಾರವೆಲ್ಲ ನಡೆದು ಮನೆಯವರಿಗೆ ಸಮಾಧಾನ ಮಾಡಿ ತೆರಳುವ ಸಂದರ್ಭದಲ್ಲಿ ಬಾಲಿಕೆಯ ತಾಯಿ ಕಾನ್ವೆಲರನ್ನು ಒಳ ಕರೆದು ಒಂದು ಪುಟ್ಟ ಚೀಲವನ್ನು ನೀಡಿದಳು. ಅದನ್ನು ತೆರೆದು ನೋಡಿದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು. ಅದರಲ್ಲಿ 57 ಸೆಂಟ್ ಹಣ ಮತ್ತು ಒಂದು ಪುಟ್ಟ ಚೀಟಿ ಇತ್ತು. ಆ ಚೀಟಿಯಲ್ಲಿ ಹೀಗೆ ಬರೆದಿತ್ತು, ಮಾನ್ಯರೇ, ಹೆಚ್ಚು ಮಕ್ಕಳು ಕುಳಿತುಕೊಳ್ಳುವ ಒಂದು ದೊಡ್ಡ ಸಭಾಂಗಣವನ್ನು ನಿರ್ಮಿಸಲು ನಾನು ಕೂಡಿಟ್ಟ ಈ ಹಣವನ್ನು ದಯಮಾಡಿ ವಿನಿಯೋಗಿಸಿ. ಅದನ್ನು ಓದಿ ಕಾನ್ವೆಲರ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಯಿತು. ಆ ಪುಟ್ಟ ಹೃದಯದ ಆಶಯ, ಅದಕ್ಕಾಗಿ ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟ ಹಣ ನಗಣ್ಯವಾದರೂ ಅದರ ಹಿಂದಿನ ಉದ್ದೇಶ ಇರಿದಾಗಿತ್ತು. ಈ ಘಟನೆ ನಡೆದಿದ್ದು 1884ರಲ್ಲಿ. ಡಾಕ್ಟರ್ ರುಷಲ್ ಅರ್ಮನ್ ಕಾನ್ವೆಲ್ ಬಾಲಿಕೆಯ ಈ ಉದಾತ್ತ ಧ್ಯೇಯವನ್ನು ಎಲ್ಲರಿಗೂ ತಿಳಿಸಿದರು. ಪ್ರಾರ್ಥನಾ ಸಭೆಯಲ್ಲಿದ್ದ ಎಲ್ಲರೂ ತಾವು ಸಹ ಯಥಾಶಕ್ತಿ ಸಹಾಯ ಮಾಡಿದರು. ಆ ಬಾಲಿಕೆಯ ಸಹಾಯ ಮತ್ತು ಆಶಯವನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಿದಾಗ ಒಬ್ಬ ಶ್ರೀಮಂತ ಸಭಾಂಗಣಕ್ಕಾಗಿ ವಿಶಾಲವಾದ ಜಾಗವನ್ನು ಮಾರಲು ಆಸಕ್ತಿ ತೋರಿದರು. ಆದರೆ ಅದಕ್ಕೆ ಬೇಕಾಗುವಷ್ಟು ಹಣ ಎಲ್ಲಿಂದ ತರಬೇಕು? ಆದ್ದರಿಂದ ಕಾನ್ವೆಲ್ ಶ್ರೀಮಂತನ ಜಾಗವನ್ನು ಕೊಳ್ಳುವಷ್ಟು ಹಣ ಇಲ್ಲವಲ್ಲ ಎಂದು ಪೇಚಾಡಿದರು. ಅದಕ್ಕೆ ಆ ಶ್ರೀಮಂತ ವ್ಯಕ್ತಿ ಹೇಳಿದ, ಅದಕ್ಕಾಗಿ ಏಕೆ ಯೋಚಿಸುತ್ತಿದ್ದೀರಿ? ನಿಮ್ಮಲ್ಲಿ ಆ ಬಾಲಕಿ ಕೊಟ್ಟ 57 ಸೆಂಟ್ ಹಣವಿದೆಯಲ್ಲ, ಅದನ್ನೇ ಕೊಡಿ ಸಾಕು.
ಈ ಮಾತನ್ನು ಕೇಳಿ ಕಾನ್ವೆಲ್ ಅವರ ಹೃದಯ ತುಂಬಿ ಬಂತು. ಆ ಶ್ರೀಮಂತನಿಗೆ ಧನ್ಯವಾದಗಳನ್ನು ಅರ್ಪಿಸಿ ಬೆಲೆ ಬಾಳುವ ಆತನ ಜಾಗವನ್ನು ವಶಕ್ಕೆ ತೆಗೆದುಕೊಂಡರು. ಇದನ್ನು ತಿಳಿದ ಜನ ಹಣವಂತನ ಹೃದಯ ಶ್ರೀಮಂತಿಗೆ ಮನಸೋತರು. ದೇಣಿಗೆಯ ಮಹಾಪೂರ್ವ ಹರಿದು ಬಂತು. ಮುಂದೆ ಅದು ಅಮೆರಿಕದ ಪ್ರಸಿದ್ಧ ಟೆಂಪಲ್ ವಿಶ್ವವಿದ್ಯಾಲಯ ಎಂಬ ಹೆಸರಿನಿಂದ ವಿಶ್ವದ ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಎಂಬ ಹೆಸರು ಗಳಿಸಿತು. ಈ ವಿಶ್ವವಿದ್ಯಾಲಯದಿಂದ ಇಲ್ಲಿಯವರೆಗೆ ಸುಮಾರು 3,20,000 ವಿದ್ಯಾರ್ಥಿಗಳು ಪದವಿ ಪಡೆದಿದ್ದಾರೆ. ಇಂದಿಗೂ ಇಲ್ಲಿ ಸುಮಾರು ದೇಶ ವಿದೇಶಗಳ 37,000 ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಅಲ್ಲಿಯ ಒಂದು ಕೊಠಡಿಯಲ್ಲಿ ಇಂದಿಗೂ ಆ ಬಾಲಿಕೆಯ ಭಾವಚಿತ್ರವನ್ನು ಕಾಣಬಹುದಾಗಿದೆಯಂತೆ.